ಇಲ್ಲಿ ನೆರೆದಿರುವ ತಮ್ಮೆಲ್ಲರಿಗೂ ಕಾರ್ಮೆಲ್ ಮಾತೆಯ ಹಬ್ಬದ ಶುಭಾಶಯವನ್ನು ಕೋರುತ್ತಾ, ಈ ದಿನದ ಕಾರ್ಮೆಲ್ ಮಾತೆಯ ಹಬ್ಬದ ವಿಶೇಷತೆ ಏನು ಮತ್ತು ಈ ಆಚರಣೆ ಹೇಗೆ ಬಂತು, ಕಾರ್ಮೆಲ್ ಸಭೆಗೆ ಸೇರಿರುವ ನಮ್ಮ ಶಾಲೆಯ ಎಲ್ಲ ಸಿಸ್ಟರ್ಸ್ಗಳು ಈ ಹಬ್ಬಕ್ಕೆ ಏಕೆ ಮಹತ್ವವನ್ನು ನೀಡುತ್ತಾರೆ ಎಂಬುದನ್ನು ಈ ಚಿಕ್ಕ ನಿರೂಪಣೆಯ ಮೂಲಕ ನಿಮಗೆ ತಿಳಿಯಪಡಿಸಲು ಇಚ್ಛಿಸುತ್ತೇವೆ. ಕಥೋಲಿಕ ಕ್ರೈಸ್ತರು ಮಾತೆ ಮರಿಯಮ್ಮನವರನ್ನು ಬೇರೆ ಬೇರೆ ಹೆಸರಿನಿಂದ ಕರೆಯುತ್ತಾರೆ. ಈಗ ತಾನೇ ನಮ್ಮ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು ಮಾತೆ ಮರಿಯಮ್ಮನವರನ್ನು ಹಲವು ಹೆಸರುಗಳಿಂದ ಕರೆಯುವ ವೇಷಭೂಷಣವನ್ನು ಧರಿಸಿ ನಮ್ಮ ಮುಂದೆ ಪ್ರದರ್ಶನ ಮಾಡಿದರು. ಮಾತೆ ಮರಿಯಮ್ಮನವರನ್ನು ಶಾಂತಿಯ ಮಾತೆ, ಕರುಣೆಯ ಮಾತೆ, ದುಃಖಿತರ ಮಾತೆ, ಕೃಪಾಪೂರ್ಣ ಮಾತೆ, ಜಪಮಾಲೆಯ ಮಾತೆ, ಫಾತಿಮಾ ಮಾತೆ, ಲೂರ್ದು ಮಾತೆ, ದೇವದೂತರ ತಾಯಿ, ದಯೆಯ ತಾಯಿ, ಹೀಗೆ ಹಲವು ನಾಮಗಳಿಂದ ಕರೆದರೂ ಅವರನ್ನು ಅವರ್ ಲೇಡಿ ಆಫ್ ಮೌಂಟ್ ಕಾರ್ಮೆಲ್ ಅಥವಾ ಮೌಂಟ್ ಕಾರ್ಮೆಲ್ ಮಾತೆ ಎಂಬ ಬಿರುದನ್ನು ಮರಿಯಮ್ಮನವರಿಗೆ ನೀಡಿ ಅತ್ಯಂತ ಗೌರವಯುತವಾಗಿ ನೋಡುತ್ತಾರೆ. ಈಗ ನೀವು ಸ್ಟೇಜ್ ಮೇಲೆ ನೋಡುತ್ತಿರುವ ಪರ್ವತದ ದೃಶ್ಯ ಇಸ್ರೇಲ್ ದೇಶದಲ್ಲಿರುವ ಒಂದು ಪರ್ವತ. ಅದರ ಹೆಸರೇ ಕಾರ್ಮೆಲ್ ಪರ್ವತ. ಈ ಪರ್ವತದಲ್ಲಿ ಪ್ರವಾದಿ ಏಲಿಯ ಎಂಬ ಭಕ್ತನೋರ್ವ ದೇವರ ದರ್ಶನವನ್ನು ಪಡೆದು ದೇವರನ್ನು ಆರಾಧಿಸುತ್ತಾ ಧ್ಯಾನದಲ್ಲಿ, ಪ್ರಾರ್ಥನೆಯಲ್ಲಿ ತನ್ನ ಕಾಲವನ್ನು ಕಳೆಯುತ್ತಾನೆ. ತದನಂತರ ಬಂದ ಇವರ ಹಿಂಬಾಲಕರು ಸನ್ಯಾಸ ಜೀವನವನ್ನು ನಡೆಸುತ್ತಾ ದೇವರಿಗೆ ತಮ್ಮ ಜೀವನವನ್ನು ಸಮರ್ಪಿಸಿ ಧ್ಯಾನದಲ್ಲಿ, ಪ್ರಾರ್ಥನೆಯಲ್ಲಿ ಹಾಗೂ ಉಪವಾಸದಲ್ಲಿ ತಮ್ಮನ್ನೇ ಸಮರ್ಪಿಸಿ ಜೀವಿಸುತ್ತಿರುತ್ತಾರೆ. ಕ್ರಿಸ್ತ ಶಕ 1251ರಲ್ಲಿ ಈ ಕಾರ್ಮೆಲ್ ಪರ್ವತದಲ್ಲಿ ಒಬ್ಬ ಸಂತ ಸೈಮನ್ ಸ್ಟಾಕ್ ಅವರಿಗೆ ಮಾತೆ ಮರಿಯಮ್ಮನವರು ದರ್ಶನ ನೀಡಿ ಸ್ಕ್ಯಾಪ್ಯುಲರ್ ಎಂಬ ಪವಿತ್ರ ವಸ್ತ್ರವನ್ನು ನೀಡಿ ಕೆಲವು ಸಂದೇಶಗಳನ್ನು ನೀಡುತ್ತಾರೆ. ಯಾರು ಇದನ್ನು ವಿಶ್ವಾಸದಿಂದ ಧರಿಸಿ ಪ್ರಾರ್ಥನೆ ಮಾಡಿದ್ದೇ ಆದರೆ ದೇವರ ವಿಶೇಷ ಕೃಪೆಯನ್ನು ಪಡೆಯುವಿರಿ ಎಂಬ ಭರವಸೆಯನ್ನು ಈ ಪರ್ವತದಲ್ಲಿ ನೀಡುತ್ತಾರೆ. ಅಂದಿನಿಂದ ಇಂದಿನವರೆಗೆ ಕಾರ್ಮೆಲ್ ಪರ್ವತದಲ್ಲಿ ದರ್ಶನ ಪಡೆದ ಎಲ್ಲ ಕಾರ್ಮೆಲ್ ಸಭೆಯ ಸನ್ಯಾಸಿನಿಯರು ಆ ತಾಯಿ ಮರಿಯಲನ್ನು ಕಾರ್ಮೆಲ್ ಮಾತೆ ಎಂದು ಕರೆಯುತ್ತಾ ಅವರನ್ನು ಕಾರ್ಮಲೈಟ್ ಸಭೆಗಳ ಪೋಷಕಿ ಅಂದರೆ ಪೇಟ್ರನೆಸ್ ಎಂದು ಗೌರವಿಸುತ್ತಾರೆ ಹಾಗೂ ಅವರನ್ನು ತಮ್ಮ ಆದರ್ಶ ತಾಯಿಯಾಗಿ ಅನುಸರಿಸುತ್ತಾರೆ. ನಮ್ಮ ನಿರ್ಮಲ ವಿದ್ಯಾಸಂಸ್ಥೆಯಲ್ಲಿ ಹಾಗೂ ವಿಶ್ವದ ಎಲ್ಲೆಡೆಯಲ್ಲಿ ಸೇವೆಯನ್ನು ಮಾಡುತ್ತಿರುವ CSST ಸಿಸ್ಟರ್ಸ್ಗಳು ಇವರುಗಳು ಕೂಡ ಈ ಕಾರ್ಮಲೈಟ್ ಧಾರ್ಮಿಕ ಸಭೆಗೆ ಸೇರಿದವರು. ಇವರೆಲ್ಲರೂ ಕೂಡ ಕಾರ್ಮೆಲ್ ಮಾತೆಯಲ್ಲಿ ಅತಿ ಹೆಚ್ಚು ಗೌರವವನ್ನಿಟ್ಟು ಹಾಗೂ ಅವರು ತೋರಿದ ಮಾರ್ಗದಲ್ಲಿ ಭಕ್ತಿ ವಿಶ್ವಾಸದಲ್ಲಿ ನಡೆದು ಈ ಸಮಾಜದಲ್ಲಿ ಅನೇಕ ಸೇವೆಗಳನ್ನು ಮಾಡುತ್ತಾ ಬರುತ್ತಿದ್ದಾರೆ. ವಿಶೇಷವಾಗಿ ಶಾಲಾ ಕಾಲೇಜುಗಳನ್ನು ಸ್ಥಾಪಿಸಿ ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಆಸ್ಪತ್ರೆಗಳು, ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಿ ಆರೋಗ್ಯ ಸೇವೆ ಮಾಡುತ್ತಿದ್ದಾರೆ. ಬಡವರ ಮತ್ತು ಗ್ರಾಮೀಣ ಜನರ ಅಭಿವೃದ್ಧಿ ಮಾಡುತ್ತಿದ್ದಾರೆ. ಅನಾಥರು, ವೃದ್ಧರು ಹಾಗೂ ವಿಶೇಷ ಅಗತ್ಯವಿರುವವರ ಆರೈಕೆ ಮಾಡುತ್ತಿದ್ದಾರೆ. ಮಹಿಳಾ ಸಬಲೀಕರಣ, ಸಾಮಾಜಿಕ ನ್ಯಾಯ ಹಾಗೂ ಮಾನವ ಸೇವೆ ಮಾಡುತ್ತಿದ್ದಾರೆ. ಇಂತಹ ಸೇವೆಗಳಿಗೆ ಸ್ಫೂರ್ತಿದಾಯಕವಾಗಿರುವ
ಕಾರ್ಮೆಲ್ ಮಾತೆ ಮರಿಯಮ್ಮನವರನ್ನು ಸ್ತುತಿಸುವುದು, ಹೊಗಳುವುದು, ಕೊಂಡಾಡುವುದು ಹಾಗೂ ಅವರಿಗೆ ನಮೋ ನಮೋ ಎಂದು ನಮಿಸುವುದು ನಮ್ಮೆಲ್ಲರ ಭಾಗ್ಯವೇ ಸರಿ ಅಲ್ಲವೇ? ಈಗ ನಮ್ಮ ನಿರ್ಮಲ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ತಮ್ಮ ನೃತ್ಯದ ಮೂಲಕ ಆ ಮಹಾತಾಯಿ ಕಾರ್ಮೆಲ್ ಮಾತೆಯನ್ನು ಗೌರವಿಸುವರು. ಭಕ್ತರೆಲ್ಲರೂ ಕೂಡಿ ನಮಿಸುವ ಮಾತೆಗೆ, ಭಕ್ತರೆಲ್ಲರೂ ಕೂಡಿ ಸ್ತುತಿಸುವ ಮಾತೆಗೆ, ನಮ್ಮ ಬಾಳ ಹರಸಲು ಪ್ರಾರ್ಥಿಸೋಣ ಮಾತೆಗೆ, ನಮ್ಮ ಪಾಪ ಕ್ಷಮಿಸಲು ಪ್ರಾರ್ಥಿಸೋಣ ಮಾತೆಗೆ. ಎಲ್ಲ ಕೂಡಿ ಹಾಡಿ ಸೇರಿ ನಲಿದು ವಂದನೆ ಮಾಡುವ, ಎಲ್ಲ ಕೂಡಿ ಹಾಡಿ ಸೇರಿ ನಲಿದು ವಂದನೆ ಮಾಡುವ ನಮ್ಮ ಮಾತೆಗೆ, ಕಾರ್ಮೆಲ್ ಮಾತೆಗೆ, ನಮ್ಮ ಮಾತೆಗೆ, ಕಾರ್ಮೆಲ್ ಮಾತೆಗೆ. ಭಕ್ತರೆಲ್ಲರೂ ಕೂಡಿ ನಮಿಸುವ ಮಾತೆಗೆ, ಭಕ್ತರೆಲ್ಲರೂ ಕೂಡಿ ಸ್ತುತಿಸುವ ಮಾತೆಗೆ. ನಿತ್ಯ ಪಯಣದಿ ನಮ್ಮ ಜೊತೆಯಲ್ಲಿ ಸಾಗುತ್ತಾ, ರೋಗ ರುಜಿನದಿ ನಿನ್ನ ಜನತೆಯ ಕಾಯುತ್ತಾ, ಪುಣ್ಯ ಹಾದಿಯ ನಿರುತ ಬದುಕಿಗೆ ತೋರುತ್ತಾ, ಭಕ್ತಿ ಭಾವವ ಶಾಂತಿ ಹೃದಯದಿ ಬೀರುತ್ತಾ, ನಿರಳಾದೇನಿ ನಮ್ಮ ಬದುಕಾದೇನಿ, ವರವಾದೇನಿ ದೇವದನಿಯಾದೇನಿ, ಕರುಣಿಸು ಪೋಷಿಸು ನಿನ್ನೆ ಮಕ್ಕಳ. ನಮ್ಮ ತಾಯಿಯೇ, ಕಾರ್ಮೆಲ್ ಮಾತೆಯೇ, ನಮ್ಮ ತಾಯಿಯೇ, ಸ್ವರ್ಗದ ರಾಣಿಯೇ. ಭಕ್ತರೆಲ್ಲರೂ ಕೂಡಿ ನಮಿಸುವ ಮಾತೆಗೆ, ಭಕ್ತರೆಲ್ಲರೂ ಕೂಡಿ ಸ್ತುತಿಸುವ ಮಾತೆಗೆ. ನಿನ್ನ ಬೆವರಲಿ ಗುಡಿಯ ಕಡೆದಿಹ ಶಿಲ್ಪಿನಿ, ಬರಡು ನೆಲದಲ್ಲಿ ಹಸಿರ ಹರಿಸಿದ ಜನಕನಿ, ಭವ್ಯ ಭವಿಷ್ಯಕ್ಕೆ ಉಸಿರ ಉರಿಸಿದ ಚೈತ್ರನಿ, ಅನಾಥ ಜನತೆಗೆ ಭೂಮಿ ನೀಡಿದ ಬಂಧುನಿ. ಓ ಸ್ವಾಮಿಯೇ ನೀ ಗುಣ ತೇಜನೆ, ಸ್ಥಿರವಾದೇನಿ ಮರಿಯಪುರದಲ್ಲಿ, ಹರಸುತ್ತ ನಡೆಸುನಿ ನಿನ್ನಿ ಮಕ್ಕಳ. ನಮ್ಮ ತಂದೆಯೇ, ಸಿಜುವನ್ ಸ್ವಾಮಿಯೇ, ನಮ್ಮ ಪಿತೃವೇ, ಫಿಲಿಪ್ ಸ್ವಾಮಿಯೇ. ಭಕ್ತರೆಲ್ಲರೂ ಕೂಡಿ ನಮಿಸುವ ಮಾತೆಗೆ, ಭಕ್ತರೆಲ್ಲರೂ ಕೂಡಿ ಸ್ತುತಿಸುವ ಮಾತೆಗೆ, ನಮ್ಮ ಬಾಳ ಹರಸಲು ಪ್ರಾರ್ಥಿಸೋಣ ಮಾತೆಗೆ, ನಮ್ಮ ಪಾಪ ಕ್ಷಮಿಸಲು ಪ್ರಾರ್ಥಿಸೋಣ ಮಾತೆಗೆ.